ಲಿಟ್ರಲಿ ನನಗೆ ಶಾಕ್ ಆಯ್ತು. ಯಾವ ಕಾರಣಕ್ಕಂದ್ರೆ ಹೊಂಬಾಳೆ ಫಿಲ್ಮ್ಸ್ದ ನ್ಯೂ ಪ್ರಾಜೆಕ್ಟ್ ಆಗಿರುವಂಥ ಮಹಾವತಾರ ಪರಶುರಾಮ್ ಮೂವಿದ ಒಂದು ಮೋಷನ್ ಪೋಸ್ಟರನ್ನು ರಿಲೀಸ್ ಮಾಡಿದರು. ಡೆಫಿನೆಟ್ ಆಗಿ ಹೇಳ್ತಾನು, ಈ ಒಂದು ಪೋಸ್ಟರ್ ನೋಡ್ಕ ಏನು ಅನಿಸ್ತಂದ್ರೆ ಹೊಂಬಾಳೆ ಫಿಲ್ಮ್ಸ್ ಅಂದ್ರೆ ಹೊಂಬಾಳೆ ಫಿಲ್ಮ್ಸನ ಅನ್ನುವಂಥ ಫೀಲ್ ನನಗೆ ಡೆಫಿನೆಟ್ ಆಗಿ ಬಂತು. ಯಾವ ಕಾರಣಕ್ಕಂದ್ರೆ ಮಹಾವತಾರ ಒಂದು ಪರಶುರಾಮ ಇದು ಏನೈತಿಲ್ಲ, ಒಂದು ವಿಷ್ಣುವಿನ ಅವತಾರ ಐತಿ. ನಾವು ಮಹಾವತಾರ ನರಸಿಂಹ ಹೆಂಗೆ ನೋಡಿದ್ದಿಲ್ಲ ಹಂಗೆ ಒಂದು ಪ್ರಾಜೆಕ್ಟ್ ಕೂಡ ಇದೇ ಆಗಿರ್ತೈತಿ. ಅಂದ್ರೆ ಕಾರ್ಟೂನ್ ಅನಿಮೇಟೆಡ್ ಮೂವಿ ಇರ್ತೈತಿ ಕಂಪ್ಲೀಟಾಗಿ. ಈ ಒಂದು ಏನು ಯೂನಿವರ್ಸ್ ಐತಲ್ಲ ಮಹಾವತಾರ ಯೂನಿವರ್ಸ, ಇದ್ರೊಳಗೆ ಇದು ಒಂದು ಐತಲ್ಲ ಮಹಾವತಾರ ಪರಶುರಾಮ ಅನ್ನೋದು, ಇದು ಮಾತ್ರ ಟಾಪ್ ಕ್ಲಾಸ್ ಒಳಗೆ ಆಗೋದೈತಿ. ಯಾವ ಕಾರಣಕ್ಕಂದ್ರೆ ಇದನ್ನು ನೋಡ್ಬಿಡ್ಕ ನನಗನಿಸ್ತು ಒಂದು ಸಲ ಕೈ ಮುಗಿಲು ಅಥವಾ ಇದನ್ನು ನೋಡ್ಕಾಸ ಒಂಥರ ಬೇರೆ ಥರನ ಒಂದು ಯೋಚನೆ ಬರಾಕತ್ತು. ಆ ಥರ ಒಂದಿತ್ತು. ಮೊದಲನೇ ತೋರಿಸ್ತಾರೋ ಒಂದು ಸಣ್ಣದಾಗಿ ಒಂದು ಅವತಾರ ಎನಿಮೇಟೆಡ್ ಕ್ಯಾರೆಕ್ಟರ್ಗಳನ್ನ ತೋರಿಸ್ತಾರೋ, ಇಂದ ಒಂದು ಕತ್ತರಿಸಿದ ಒಂದು ಚಂಡ್ ಕೂಡ ಪಾಸ್ ಆಗೋದನ್ನು ನೋಡ್ತೇವೆ ನಾವು. ಇವರ ಒಂದು ನೋಡ್ರಿ ನಾವು ನ್ಯಾಚುರಲಾಗಿ ಹೆಂಗೆ ಕಾಣತಾವ ಎನಿಮೇಟೆಡ್ ಕ್ಯಾರೆಕ್ಟರ್ಗಳ. ಡೆಫಿನೆಟಾಗಿ ಹೇಳ್ತಾನು, ಇದು ಮಾತ್ರ ಟಾಪ್ ಕ್ಲಾಸ್ ಒಳಗೆ ಆಗೋದೈತಿ. ಒಂದೊಂದು ಕಣ್ಣಿಂದ ಹಿಡಿದ ಕಾಸ ಒಂದು ಹಲ್ಲುಗಳು ಸದ್ಯಕ್ಕೆ ಕ್ಲ್ಯಾರಿಟಿ ಕ್ರಿಸ್ಟಲ್ ಕ್ಲಿಯರು ಕಾಣಿಸ್ತಾವು. ಆನಂತರ ಆ ರಕ್ತ ಚಿಮ್ಮುದ ಸದ್ಯಕ್ಕೆ ಒಂದು ಭಾಳಷ್ಟು ಡೀಟೇಲಿಂಗ್ ಇತ್ತು. ದೆನ್ ಮುಂದುವರಿದೈತಿ ಒಂದು ಮಹಾವತಾರ ಪರಶುರಾಮನ ಅವತಾರ ಬರುವಂಥ ಕಾರಣಕ್ಕೆ ಒಂದು ರಣರಂಗವನ್ನು ತೋರಿಸ್ತಾರೋ. ಆ ರಣರಂಗದೊಳಗೆ ರಕ್ತದ ಇತರ ಮಡುವಿನೊಳಗೆ ಪರಶುರಾಮನ ಕಾಲ, ಆ ಒಂದು ಕಾಲು ಇಟ್ಟಂಥ ಸಂದರ್ಭದಾಗ ರಕ್ತ ಕೂಡ ಚಿಮ್ಮ ಐತಿ. ಇದರ ಅರ್ಥ ಇಡೀ ರಣರಂಗ ಎಲ್ಲ ರಕ್ತಮಯವಾಗೋದೈತಿ. ಅಂದ್ರೆ ಆ ರಕ್ತಮಯವಾದಂಥ ರಣರಂಗದೊಳಗೆ ನಮ್ಮ ಪರಶುರಾಮ ಬರುವಂಥ ಅವತಾರವನ್ನು ಇದ್ರೊಳಗೆ ತೋರಿಸ್ತಾರೋ. ಡೆಫಿನೆಟಾಗಿ ಈ ಒಂದು ಪೋಸ್ಟರ್ ಕೂಡ ಅದರ ರಿಲೇಟೆಡ್ ಇರ್ತು. ಅಂದ್ರೆ ಸೊತ್ತುಗಟ್ಟು ಎಲ್ಲ ಏನದಾರಲ್ಲ ಸೈನಿಕರದಾರು, ಅದರ ನಡಕ ಕೈಯಾಗ ಕೊಡ್ಲಿಯನ್ನು ಹಿಡ್ದಾನು ನಮ್ಮ ಪರಶುರಾಮ ಅವರ ಕೈಯನ್ನು. ಕೊಡ್ಲಿ ನೋಡ್ರೆ ಕೊಡ್ಲಿ ಕೂಡ ಬಹಳಷ್ಟು ಡೀಟೇಲಿಂಗ, ಅದರೊಳಗೆ ಒಂದು ತ್ರಿಶೂಲವನ್ನು ನೋಡ್ತವೆ. ಇದರ ಅರ್ಥ ಇಷ್ಟ ಪರಮೇಶ್ವರಂದ ಒಂದು ರಿಲೇಟೆಡ್ ಕೂಡ ಇದು ಕೊಟ್ಟರು. ಆ ತ್ರಿಶೂಲ ಮತ್ತು ಆ ತ್ರಿಶೂಲಗಿಂತ ಹನಿ ಹನಿಯಾಗಿ ರಕ್ತ ಬೀಳೋದು, ಇದನ್ನೆಲ್ಲ ನೋಡ್ರಿ ಸಾಕ. ಡೆಫಿನೆಟಾಗಿ ಹೇಳ್ತಾನು, ಇದು ಮಾತ್ರ ಟಾಪ್ ಕ್ಲಾಸ್ ಒಳಗೆ ಆಗೋದೈತಿ. ಮಹಾವತಾರ ನರಸಿಂಹ ನೋಡಿದವರೆಲ್ಲ ಇದಕ್ಕೆ ಮಾತ್ರ ಡೆಫಿನೆಟಾಗಿ ಕಾಯ್ತಾ ಇರ್ತೀರಿ. ಇದು ಅದಕ್ಕೆ ಟಾಪ್ ಕ್ಲಾಸ್ ಒಳಗೆ ಆಗೋದೈತಿ. ಆನಂತರ ಪರಶುರಾಮನ್ನ ಪೂರ್ತಿ ರಿವೀಲ್ ಮಾಡಿಲ್ಲ, ಬಟ್ ಅರ್ಧ ಬಾಡಿಯನ್ನು ರಿವೀಲ್ ಮಾಡ್ತಾರೋ. ಅಂದ್ರೆ ಕೈಯಾಗ ಒಂದು ಕೊಡ್ಲಿಯನ್ನು ಹಿಡಿದ ರಕ್ತದ ಮಡುವಿನೊಳಗೆ ರಣರಂಗದ ನಡ್ಕೊತ ಹೋಗುವಂಥ ಪರಶುರಾಮನನ್ನು ಈ ಒಂದು ಇದ್ರೊಳಗೆ ನಾವು ನೋಡ್ತೇವೆ. ಅಂದರೆ ಎನಿಮೇಟೆಡ್ ಪೋಸ್ಟರ್ ನೋಡ್ತೇವೆ. ಡೆಫಿನೆಟಾಗಿ ಮೋಷನ್ ಪೋಸ್ಟರ್ ಮಾತ್ರ ಟಾಪ್ ಕ್ಲಾಸ್ ಒಳಗಿತ್ತು. ಓವರಾಲ್ ಆಗಿ ಈ ಒಂದು ಎನಿಮೇಟೆಡ್ ಪೋಸ್ಟರ್ ನೋಡಿಗಾಸ ನನಗೆ ಅನಿಸಿದ್ದು ಇಷ್ಟ. ಇದಕ್ಕೆ ಟಾಪ್ ಕ್ಲಾಸ್ ಒಳಗಿತ್ತು. ಆ ಕಾರಣಕ್ಕೆ 5 ಸ್ಟಾರಿಗೆ 5 ಸ್ಟಾರ್ನ ಕೊಡ್ತಾನೋ. ಏನು ಮಾತಾಡಬೇಕು ಡೆಫಿನೆಟಾಗಿ ಅರ್ಥ ಆಗ್ತಾಯಿಲ್ಲ ಈ ಒಂದು ಮೋಷನ್ ಪೋಸ್ಟರ್ ನೋಡಿದ ಮೇಲೆ. ಆ ಕಾರಣಕ್ಕೆ ಇದೊಂದು ಅನಿಸ್ತು. ಮತ್ತು ಇನ್ನೊಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಕೂಡ ಆಯಿತು. 11:22 ಒಂದು ನಾವು ರಿಲೀಸ್ ಮಾಡ್ತಾವೆ ಅಂತ ಹೇಳಿದ್ರು. ಅದಾದ ನಂತರ 11:27 ಒಂದು ಪೋಸ್ಟರನ್ನು ರಿಲೀಸ್ ಮಾಡ್ತಾರೋ. ಆನಂತರ ಭಾಳಷ್ಟು ಲೇಟ್ ಆಗ್ಬೇಕ, ಅಂದ್ರೆ 11:40 ಸನೆ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೋ. ಇದು ಸಣ್ಣ ಮಟ್ಟಿಗೆ ಒಂದು ಹೇಳಿದ್ದ ತಪ್ಪಿಸಿದಾರಂತೇನೋ ಸಣ್ಣ ಮಟ್ಟಿಗೆ ಅನಿಸ್ತು. ಅದೇನು ಬಿಡ್ರಿ, ಇದು ಮಾತ್ರ ಟಾಪ್ ಕ್ಲಾಸ್ ಒಳಗಿತ್ತಂತೆ ನನಗನಿಸ್ತು. ಇದಾಗಿತ್ತ ಮಹಾವತಾರ ಪರಶುರಾಮದ ಮೋಷನ್ ಪೋಸ್ಟರ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.